ಗಂಗಾ ಬಾಗ್ಲಾಕೋ ನಾನು ಸುಶೀಲಾ ಮನೆತಾಗ ಹೋಗಿ ಬರ್ತೀನಿ. ಪಾಪ ಮತ್ತೆ ಮನೆ ಮಠ ಬಂದು ಕರೆದು ಹೋಗಿದ್ದಾಳೆ. ಅವ ಏನೋ ಉಂಡಿ ಕಟ್ತಾಳಂತೆ, ಏನೋ ಹೋದ ವರ್ಷ ಗಟ್ಟಿ ಆಗಿದ್ದು ಅಂತೆ. ಅದಕ್ಕೆ ಹೋಗಿ ಒಂದು ಸ್ವಲ್ಪ ಪಾಕ ಮಾಡಿ ಹದ ಮಾಡಿ ಕೊಟ್ಟು ಬರ್ತೀನಿ ಅವಳಿಗೆ. ನಾವು ನೋಡೋಣ, ಆದ್ರೆ ರಾತ್ರಿಗೆ ಕಟ್ಟೋನೆ. ಈ ವರ್ಷ ನೀವು ಚುರುಮುರಿ ಉಂಡಿ ಕಟ್ಟೋದು ಬೇಡಲ್ಲ? ಹೌದ್ರಿ, ಆತ ಹೋಗಿ ಬರ್ರಿ, ಹೋಗ್ರಿ ನೋಡ್ರಿ. ಮಾಡೋಣ ಅಂದ್ರೆ ಮಾಡೋನಿಲ್ಲ ಅಂತಂದ್ರೆ ಬೇಡ. ಚುರುಮುರಿ ಉಂಡೆ ಏನು ಬೇಡ ಅನ್ನಿಸ್ತೇ ತಗೊಳವ. ಹೋದ ವರ್ಷ ಮಾಡಿರೋ ತಿಂದಿಲ್ಲ, ಏನಿಲ್ಲ. ಹುಡುಗರು ತಿನ್ನೋದಿಲ್ಲ, ಸುಮ್ಮನೆ ಮಾಡೋ ಮಟ್ಟ ತಿಂತೀವಿ ಅಂತಾರೆ, ಆಮೇಲೆ ತಿನ್ನೋದೇ ಇಲ್ಲ. ಅದಕ್ಕೆ ಇವು ಬೇಸನ್ ಲಾಡು ಮತ್ತು ರವೆ ಉಂಡೆ ಅಷ್ಟ ಕಟ್ಟೋನ್ ತಗೋ. ರಾತ್ರಿಕಿಗೆ ಒಂದು ಸ್ವಲ್ಪ ಜಲ್ದಿನ ಅಡುಗೆ ಮಾಡಿ ಸಂಜೆ ಮುಂದೆ ಆದ್ರೆ ಉಂಡೆ ಮಾಡಿಬಿಡೋಣ ಇವತ್ತು. ಆಯ್ತು ತಗೊಳ್ರಿ. ಆಯ್ತು ತಗೋ, ಹಂಗೆ ಮಾಡಿದ್ರೆ ಆಕೈತೆ. ಬರಲ್ಲ, ನಾನು ಒಬ್ಬಳೇ ಇರ್ತೀನಿ ಮನ್ಯಾಗ, ಬಾಗ್ಲಪ್ಪ ಅದು. ಬರ್ತೀನಿ ತಡಿ, ಒಂದು ಅರ್ಧ ಗಂಟೆ ಹಂಗೆ ಹೋಗಿ ಜಲ್ದಿ ಬರ್ತೀನಿ ನಾನು. ಹುಡುಗರಿಗೆ ಬಾ ಅಂತ ಹೇಳಿ ಹೋಗ್ಲಿ. ಇಲ್ಲ ಬ್ಯಾಡ್ ತಗೋರಿ, ಇರ್ತೀನಿ ನಾನು. ಬ್ಯಾಡ್? ಆತವ, ಹೋಗ್ತೀನಿ ನಾನು, ಬಾಗ್ಲಪ್ಪ ಅದು. ತಿನ್ನ ಮಚ್ಚ, ಇದ ಲಾಸ್ಟ್ ಭೋಜನ ಅನಿಸ್ತೈತೆ ನಮ್ದು ನಾನ್ ವೆಜ್ಜಿಂದು. ಯಾಕಂದ್ರೆ ಒಂದು ತಿಂಗಳ ಮಟ ಏನು ಮಾಡೋದಿಲ್ಲ, ಈಗ ಏನೇನು ಸಿಗೋದಿಲ್ಲ ನಮ್ಗೆ. ಬರೀ ಅಕ್ಕಿ ರೊಟ್ಟಿ ಪಲ್ಯ ಇಂಥವ ಚಲ್ತಾ ಇರ್ತಾರೆ. ಮತ್ತು ಅದನ್ನು ತಿನ್ಕೊಂಡು ಮತ್ತೆ ಫುಲ್ ಸಣ್ಣಕ್ಕೆ ಆಗ್ಬಿಡ್ತೀವಿ ನಾವು. ಅದಕ್ಕೆ ಒಂದು ತಿಂಗಳ ಮಟ ಸಿಟಿಗೆ ಶಿಫ್ಟ್ ಆಗ್ಬಿಡೋಣ. ಅಲ್ಲೇನೆ ನಾನ್ ವೆಜ್ ಎಲ್ಲ ಮಾಡ್ತಾರೆ. ನಾನ್ ವೆಜ್ ಯಾವ್ಯಾವ ಹೋಟೆಲ್ ಇರ್ತಾವೆ ಅಲ್ಲಿ ಹೋಗಿ ವಸ್ತಿ ಇದ್ಬಿಡೋದೆ. ನಾನು ಬರೋದಿಲ್ಲಪ್ಪ, ನೀನು ಬೇಕಿದ್ರೆ ಹೋಗಿ. ಇಲ್ಲ ಯಾವುದಾದ್ರೂ ಹುಳ ಪಳ ತಿನ್ಕೊಂಡಿರ್ತೀನಿ ನಾನು. ಈ ಊರಾಗಿದ್ದೇನು ಮಾಡ್ತೀನಿ ನೀನು? ಫ್ಯಾಮಿಲಿಯವ್ರಿಗೆ ಒಬ್ಬೊಬ್ರು ಒಂದೊಂದು ವರ್ಷ ಬಿಟ್ಟಿರ್ತಾರೆ, ನಿಂಗೆ ಒಂದು ತಿಂಗಳು ಬಿಟ್ಟಾರಕ್ಕೆ ಆಗೋದಿಲ್ಲ. ನಿನ್ನ ಒಳದಕ್ಕೆ ಹೇಳತ್ತೀನಿ, ಬೇಕಿದ್ರೆ ವಾರದೊಳಗೆ ಒಂದೊಂದು ಸತಿ ಬಂದು ನಾವು ತಿನ್ನೋ ಫುಡ್ನ ಇವ್ರಿಗೆ ಕೊಟ್ಟು ಹೋಗೋಣಂತೆ. ಹೋಗೋಣ. ನೋಡ್ತೀನಿ, ಅಮ್ಮನ ಕೇಳ್ತೀನಿ. ಹ್ಞೂ ಅಂತಂದ್ರೆ ಹೋಗೋಣಂತೆ, ಬ್ಯಾಡ ಅಂತಂದ್ರೆ ಮತ್ತೆ ಏನು ಮಾಡಕ್ಕೆ ಬರೋದಿಲ್ಲ ಮಚ್ಚ. ಬರಲಿಲ್ಲ ಅಂತಂದ್ರೆ ಏನು ಬ್ಯಾಸ್ಟ್ ಆಗಬೇಡ. ನಂಗೆ ಮಾತಾಡ್ಸ್ಕೊಂಡು ನೀನು ಜಾಸ್ತಿನ ತಿನ್ನತಿ. ಟೈಮ್ ಎಷ್ಟು ಆತ ಏನವ? ಇನ್ನೂ ಬೆಳಕು ಭಾಳ ಐತೆ. ನಾನು ಮತ್ತೆ ಬಿಡು, ಆಮೇಲೆ ಕತ್ಲಾಕೈತೆ, ಒಬ್ಳ ಬರೋದಾಕೈತೆ, ಜಲ್ದಿನ ಹೊಂಟೀನಿ. 7:30 ಅಂದಿದ್ಲು, ಮತ್ತು ಅಲ್ಲಿ ಮುಗಿಸ್ಕೊಂಡು ಬರೋ ಮಟ್ಟ 8 ಗಂಟೆ ಹಂಗೆ ಆಕೈತೆ. ಕತ್ಲಾಗ ಮತ್ತು ಒಬ್ಳ ಬರೋಕೆ ಆಗೋದಿಲ್ಲ ಯಾವ. ಮೊದಲೇ ಹೆದರಿಕೆ ಆಕೈತೆ ಮನ್ಯಾಗಿಂದ ಬರೋದಕ್ಕೆ. ಅದಕ್ಕೆ ಇವಾಗ ಹೊಂಟೀನಿ. ಏನೇನು ಮಾಡಿದ್ದಾಳೆ ನೋಡ್ತೀನಿ ತಡಿ. ಇದಜ್ಜಿ ಅಲ್ಲ ಮತ್ತು ನಂಗೆ ಹಂಚ್ಮಾಗಿ ನೋಡ್ಸಿದ್ದೆ. ಹೌದು, ಇದಜ್ಜಿ. ಸೇಮ್ ಫೇಸು, ಸೇಮ್ ಕೈ ಕಾಲು, ಸೇಮ್ ಕೂದಲು. ಹೌದು, ಇದ ಅಜ್ಜಿನ ನಂಗೆ ಓಡಿಸಿದ್ದು ಮಚ್ಚ. ಅಲ್ಲಿ ನೋಡು, ನಾನು ಅವತ್ತು ಏನೋ ತಿನ್ಕೊಂಡು ಕುತ್ಕೊಂಡಿದ್ನಿ, ಅವಾಗ ಅಜ್ಜಿ ಓಡಿಸ್ತಂತ ಹೇಳಿದ್ನಿ ನೋಡು. ಅಲ್ಲಿ ನೋಡಿ, ಇವಾಗ ಸರಿಯಾಗಿ ನಮ್ಮ ಮುಂದೆನೇ ಬರತೈತೆ. ಬಾರೋ ಮಚ್ಚ, ಒಂದು ಸ್ವಲ್ಪ ಆಟ ಆಡ್ಸೋಣ ಬಾರೋ ಅಜ್ಜಿಗೆ. ಹೌದಾ? ಹೋಗ್ಲಿ ಬಿಡು ಮಚ್ಚ, ಇವಾಗ ತಿನ್ನೋ ಮೂಡಲ್ಲಿದ್ದೀವಿ ನಾವು. ಸುಮ್ಮನೆ ಜಗಳ ಇಲ್ಲ ಯಾಕೆ? ನಾನು ಜಗಳ ಮಾಡತ್ತಿಲ್ಲ. ಅವತ್ತು ನಂಗೆ ಓಡಿಸಿತ್ತಲ್ಲ, ಅದರದ್ದು ರಿವೆಂಜ್ ತೀರಿಸ್ಕೋತೀನಿ ನಾನು ಇವತ್ತು. ನಂಗೆ ಎಷ್ಟು ಸಿಟ್ಟು ಬಂದಿದ್ದು ಗೊತ್ತೈತೇನು? ನೀನು ಬರೋದಿದ್ರೆ ಬಾ, ಇಲ್ಲ ಅಂತಂದ್ರೆ ಬ್ಯಾಡ, ಹೋಗಿ ನಾನು ಒಬ್ಬನೇ ಹೋಗ್ತೀನಿ. ನನಗ ಓಡಿಸ್ತೆ ಇವತ್ತು. ಮಾಡ್ತೀನಿ ತಡಿ. ಯಾ ಏನ್ ಬಂದೈತೆ ತಲೆ ಮ್ಯಾಗ ಬಂದು ಕೂಕ್ ಹೋಗತೈತೆ. ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗತೀನಿ. ಎಷ್ಟಾದ್ರೂ ಕೊಬ್ಬಿರ್ಬೇಕು ನೋಡ ಇದಕ್ಕೆ. ಕೊಬ್ಬಿರೋದು ನನಗಲ್ಲಜ್ಜಿ, ನಿನಗೆ. ಅವತ್ತು ಹಂಚಿನ ಮ್ಯಾಗ ಕುತ್ಕೊಂಡು ತಿನ್ನಕ್ಕೂ ಬಿಟ್ಟಿಲ್ಲ ನನಗೆ, ಹೊಟ್ಟೆಗೆ ಹತ್ತಿಲ್ಲ ಗೊತ್ತೈತೇನು? ಅದಕ್ಕೆ ಹಿಂಗೆ ಮಾಡಿದ್ನಿ, ನನಗೆ ಸಿಟ್ಟಾಯ್ತು ಅವತ್ತಿಂದ. ಏನಿದೆ ಈ ಕಡೆ ತೀರ್ಕೊಂಡು ಕ್ವಾ ಕ್ವಾ ಅನ್ನೋದೈತೆ? ಇನ್ನು ಮತ್ತೆ ಕಿತ್ತು ಬರ್ತೈತೆ? ಏನಾಯ್ತು ನನ್ನ ತಲೆ ಮ್ಯಾಗ? ಏನಿಲ್ಲ, ಕೈಯಾಗೂ ಏನು ಇಟ್ಕೊಂಡಿಲ್ಲ, ಮತ್ತೆ ಯಾಕೆ ಬಂದು ಕುಕ್ಕತೈತೆ ಇದು? ನಾನು ಏನು ಕಿತ್ಕೊಂಡಿದ್ದೀನಿ ಇದ್ರದ್ದು? ಏನು ಮಾಡಿದ್ದೀನಿ ನಿನಗೆ ನಾನು? ಯಾಕೆ ಅವತ್ತಿನ ನೆನಪಿಲ್ಲ ನಿನಗೆ? ಸಾಕು ಬಾರೋ ಮಚ್ಚ, ನಮ್ಮ ಭಾಷೆ ಅರ್ಥ ಆಗೋದಿಲ್ಲ ಅವ್ರಿಗೆ, ಮತ್ತು ಅವ್ರ ಭಾಷೆ ನಮ್ಗೆ ಅರ್ಥ ಆಗತ್ತೈತಲ್ಲ. ಯಾಕಂದ್ರೆ ನಾವು ಇಂಟೆಲಿಜೆಂಟ್ ಇದ್ದೀವಿ, ಅವ್ರು ದಡ್ರು ಇದ್ದಾರಂತ ಅರ್ಥ. ಬರ್ತೀಯ ತಿನ್ಲ ನನಗೆ? ತಡಿ, ನೀನು ಬರೋ ಮಟ್ಟ ಎಲ್ಲ ತಿಂದು ಮುಗಿಸ್ಬಿಡ್ತೀನಿ. ಇದು ಮೋಸ ಮಚ್ಚ, ಬ್ಯಾಡ್ ಇರೋ, ಬರಾತೀನಿ ನಾನು. ಹೋಗಜ್ಜಿ, ಇರ್ಲಿ, ಹೋಗಿ ಬಿಡಾತೀನಿ. ಸದ್ಯ ಹೋತವ. ಅಲ್ಲಿ ಬನವೆ ಮ್ಯಾಗ ಕುಂತು ಏನೋ ತಿನ್ನತ್ತವ ನೋಡು. ಮೀನ ಏನೋ ಇದ್ದಂಗೈತೆ. ಅಲ್ಲಿ ತಿನ್ನೋದು ಬಿಟ್ಟು ನನಗೆ ಯಾಕೆ ಹೋಗಕ್ಕೆ ಬಂದಿತ್ತದು? ಒಂದು ಬಂದಿತ್ತು ಅದ್ರಾಗ. ಏನು ಸೊಕ್ಕೈತೆ? ಏನು ಯಾವ ಜನ್ಮದ ಹಳೆ ದ್ವೇಷ ಇಟ್ಕೊಂಡು ಬಂದಿತ್ತ ಏನು? ಆತ ಸರಿಯವ, ಹೋಗೋಣ ಸರಿ ಆ ಕಡೆ. ಈಗ ಹತ್ಕೊಂಡು ನೋಡುರಿ. ಸಾಕು ಬಿಡು, ಈಗ ಹತ್ಕೋತೈತಿ. ಮತ್ತು ಭಾಳ ಉರಿ ಮಾಡಿದ್ರೆ ರವೆ ಎಲ್ಲ ಮತ್ತೆ ಸುಟ್ಟು ಹೋಗ್ಬಿಡ್ತೈತಿ. ಇವ್ರಿಗೆ ಎಷ್ಟು ಸತಿ ಹೇಳಿನಿ, ಹಿತ್ತಲ ಕಡೆಗೆ ಒಂದು ಸಣ್ಣದ ಕೊಟ್ಟಿಗೆ ಹಂಗೆ ಮಾಡ್ರಿ, ಅಲ್ಲಿ ಇಡಾಕೆ ಬರ್ತಾವೆ. ಕಟ್ಟಿಗೆ ಅಂತಂದ್ರೂ ಕೇಳೋದಿಲ್ಲ, ಬರೀ ಹೊಲ ಅಂತಾರೆ. ಏನಾದ್ರ ಅಂದ್ರೆ ಮತ್ತೆ ಜಗಳ ಆಡ್ತಿ, ಅದಕ್ಕೆ ನನ್ನ ಮನ್ಯಾಗ ಇರೋದಿಲ್ಲ, ಅದಕ್ಕೆ ಲೇಟ್ ಮಾಡಿ ಬರ್ತೀನಿ ಹೊಲದಿಂದ ಅಂತಾರೆ. ಏನೇನು ಇವತ್ತೇನು
ಏನಾದ್ರೂ ಒಂದು ಸ್ವಲ್ಪ ಮಾಡ್ತೈತಂದ್ರೆ ಕಾಲು ನೋತೈತೆ, ಸೊಂಟ ನೋತೈತೆ, ಅದು ನೋತೈತೆ, ಇದು ನೋತೈತೆ ಅಂತೈತೆ. ಗಿರಿಜಕ್ಕ ನೋಡ್ಬೇಕು ಪಾಪ ಎಲ್ಲ ಮಾಡ್ಕೊಡ್ತೈತೆ ಸೊಸೆಗೆ. ಅಂತ ಅತ್ತೆ ಸಿಗ್ಬೇಕಂದ್ರೆ 7 ಜನ್ಮಕ್ಕೂ ಪುಣ್ಯ ಮಾಡಿರ್ಬೇಕು ಪಾಪ. ಮತ್ತೆ ಕರ್ದು ಬಂದಾಗ ಇಲ್ಲ ಬರೋದಿಲ್ಲ, ನಂಗೆ ಕೆಲಸ ಆಯ್ತು ಅಂದಿಲ್ಲ ನೋಡು. ಆತ ತಗೋ ಬರ್ತೀನಿ ಅಂತ ಹೇಳ್ದೆ. ಪಾಪ ಭಾರಿ ಒಳ್ಳೆ ಮನುಷ್ಯ. ನೋಡಿ ಇಲ್ಲಿ ಕಟ್ಟಿಗೆ ತಂದು ಒಟ್ಟಿನಿ, ಕುಂದ್ರಾಕ ಆಗತ್ತಿಲ್ಲ. ಮತ್ತು ಮಳೆ ಗಿಳೆ ಬಂದಿತ್ತಂತೆ, ಮತ್ತೆ ನಾಳೆ ನಾಡಿದ್ದು ಅಡುಗೆ ಮಾಡಕ್ಕೆ ಬೇಕು, ಈಗ ಬೇರೆ ಹಬ್ಬ, ಮತ್ತೆ ಜಲ್ದಿ ಜಲ್ದಿ ಆಗೋದಿಲ್ಲ. ಗ್ಯಾಸ್ ಅದ್ರ ತರೋನಂದ್ರು ಅದನ್ನು ಬ್ಯಾಡ ಅಂತಾರೆ. ಎಲ್ಲಾನು ಬ್ಯಾಡ ಒಲೆ ಮ್ಯಾಗಿಂದ ಅಡುಗೆ ರುಚಿ ಆಗ್ತೈತಂತವ್ರಿ. ಸುಶೀಲಾ ತಗೋ ಈ ಚುರುಮುರಿ. ಏನ್ ಮಾಡತ್ತಿ? ಬಂದ್ರ ಬರ್ರಿ. ಏನಿಲ್ಲ ರೀ, ಅದ ರವೆ ಉಂಡೆ ಮಾಡ್ತೀನಿ ಅಂತ ಹೇಳಿದಿಲ್ಲ, ಗಿರ್ಜಕ್ಕ ಬರ್ತೈತಿ ಈಗ, ಅದಕ್ಕೆ ರವೆ ಹುರ್ಕೊಳತೀನ್ರಿ. ಯಾಕೆ ನೀವ್ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಹೌದೇನು? ಮಾಡ್ರಿ. ನಡ್ಕೊಂತ ಹೋಗಿ ಬರೋದ್ ಬೇಡ, ಆ ಕಡೆ ಮನ್ಯಾಗಲ್ಲ ಮತ್ತೆ ದೂರ ಆಕೈತೆ. ನಡ್ಕೊಂತ ಹೋಗಿದ್ನಿ, ಎಲ್ಲಿ ಹೋದ್ರು ಬರೀ ಗಾಡಿ ತಗೊಂಡು ಹೋಗೋದು. ಪೆಟ್ರೋಲ್ ಏನ್ ಮತ್ ಕಮ್ಮಿ ಇಲ್ಲ ಈಗ. ಅದಕ್ಕೆ ಇಲ್ಲ ಅಡ್ಡಾಡುವಾಗ ಹಂಗ ಒಂದ್ ಸ್ವಲ್ಪ ವಾಕಿಂಗ್ ಮಾಡ್ಕೊಂತ ಅಡ್ಡಾಡ್ಬೇಕು ಅನ್ಕೊಂಡಿನಿ ನಾನೀಗ. ಇವು ರವೆ ಉಂಡೆ ಮಾಡ್ತಿ, ಮತ್ತೆ ಇವು ಚುರುಮುರಿ ಎದಕ್ ತರಿಸಿದ್ದಿ? ಅದಕ್ಕೆ ಲೇಟ್ ಆಯ್ತು ನಿಮ್ಗೆ? ಇಲ್ಲ ಅದರದ್ದು ಕಟ್ತೀನಿ. ಮತ್ತೆ ಈಗ ಮೊದಲು ಇವ್ರು ರವೆ ಉಂಡೆ ಮಾಡ್ಕೋತೀನಿ. ಹೋದ್ ಸತಿ ನೋಡಿದ್ರಿ ಎಷ್ಟು ಗಟ್ಟಿ ಆಗಿದ್ವು. ಅದಕ್ಕೆ ಮತ್ತೆ ನೋಡ್ಕೋತೀನಿ ಇವಾಗ ಗಿರಿಜಕ್ಕ ಹೆಂಗ್ ಮಾಡ್ತೈತೆ ನೋಡ್ಕೊಂಡು, ಮತ್ತೆ ಮುಂದಿನ ವರ್ಷದಿಂದ ನಾನು ಮಾಡ್ತೀನಿ ಅಂತ. ಆತ ತಗೋರಿ. ಅಲ್ಲಿಡ್ರಿ, ಚಾ ಮಾಡ್ಕೊಡ್ಲಿ ನಿಮ್ಗೆ? ನಾನು ಒಂದೇ ಸಲ ಆಮೇಲೆ ಮಾಡೋಣ ಅಂತ ಸುಮ್ಮನಾಗಿದ್ನಿ. ಇಲ್ಲ ಬ್ಯಾಡ ಮಾಡ್ಕೋರಿ ನೀವು. ಮತ್ತೆ ಅದನ್ನ ಇಳಿಸಿ ಎಲ್ಲಿ ಚಾ ಮಾಡ್ಕೊಂತ ಕುಂದಿರ್ತಿ? ಏನ್ ನಿಮ್ಗೋಸ್ಕರ ಹಿಂಗ್ ಇಳಿಸಿ ಹಿಂಗ್ ಮಾಡ್ಕೊಡ್ತಿದ್ನಿ. ಯಾವಾಗೂ ಭಾರಿ ಪ್ರೀತಿ ಬಂದೈತಿ. ಯಾಕ್ರಿ ನಿಮ್ಮ ಪ್ರೀತಿನೇ ಇಲ್ಲ ಅನ್ನೋಂಗ್ ಮಾತಾಡತ್ತೀರಿ? ಕೊಡ್ತೀನಿ ನೋಡ್ರಿ ಒಂದು. ಏನ್ ಕೊಡ್ತೀಯ? ಚಂಚ್ಕಾಯಿ ಐತ್ರಿ ಇಲ್ಲಿ ಬಿಸಿದು, ಅದನ್ನ ಕೊಡ್ತೀನಿ ಅಂತ ಹೇಳಿದ್ನಿ. ಆತತ್ ಹೋಗ್ರಿ. ನೋಡಿ ಹೌದಿವು ಮಾತು. ಮನ್ಯಾಗ ಪ್ರೀತಿಯಿಂದ ಮಾತಾಡ್ಸಕ್ ಬಂದ್ರ ಹೋಗ್ರಿ ಅಂತ ಕಳಿಸ್ತಿ, ಮತ್ತೆ ಹೊಲ್ದಾಗ ದೊಡ್ಡದಾಗ ಹೇಳಕ್ ಬರ್ತಿ. ಮನ್ಯಾಗ ಒಂದ್ ಚೂರು ಮಾತಾಡೋದ ಇಲ್ಲ ನೀವು, ಬರೀ ಅವಾಗ ಎದರ್ತೀರಿ ಅಂತ. ಇವಾಗ ಅವ್ವ ಇಲ್ಲ, ಮಾತಾಡ್ಸಕ್ ಬಂದ್ರ ಹಿಂಗ್ ನಿಂದ. ಮತ್ತೆ ಇವ್ ಹಂಗ್ ಮಾಡ್ತೀರಾ ಅಂತ ಹೇಳ್ತೀನಿ ನಾನು. ಯಾವತ್ತಾರ ನಿಮ್ಮ ಅವ್ವ ಇದ್ದಾಗ ಪ್ರೀತಿಯಿಂದ ಮಾತಾಡ್ಸಿರೋದೈತ್ ನನಗೆ. ಹಿಂಗ್ ಬಂದು ಕುಂದ್ರೋದು ಎಲ್ಲ ಎಲ್ಲಿ ಮಾಡ್ತೀರಿ? ಇಲ್ದಾಗಷ್ಟ ಬಂದು ಕುಂದ್ರೋದು ಮಾತಾಡೋದು ಮಾಡ್ತೀರಿ, ಮತ್ ನಂಗೆ ಸಿಟ್ಟು ಬರೋದಿಲ್ಲ. ಆತಾತೆ ಬರ್ರಿ, ಬರ್ರಿ ಇಲ್ಲಿ. ಅದ್ಯಾಕ್ ಹಂಗ ಅನ್ಕೋತಿ? ನಿನ್ಗ್ ಮಾತಾಡ್ಸಿಲ್ಲ ಅಂದ್ರು ನಿನ್ ಮ್ಯಾಗಿನ ಪ್ರೀತಿ ಏನ್ ಕಡಿಮೆ ಆಗೋದಿಲ್ಲ ನನ್ಗ. ಅವನ್ ಮುಂದೆ ಮತ್ತೆ ಹಂಗೊಂದ್ ಸ್ವಲ್ಪ ನಾಚಿಕೆ ಹಾಕೇತಂದ್ ಹಂಗ್ ಮಾಡ್ತೀನಿ. ನಾಚಿಕೆ ಯಾಕೆ ಆಕೈತೆ? ನೀವೇನ್ ಬೇರೆ ಮಾತಾಡ್ತೀರಿ? ಎಂಟಿ ಮಾತಾಡ್ಸಕ್ ಯಾಕೆ ಅಷ್ಟೊಂದು ಎದುರ್ಕೋಬೇಕು ನಿಮ್ಮ ಅವಾಗ? ಆತಾತೆ ಇರಿ, ಇದು ರವಿ ಅವ್ರ ಚಾ ಮಾಡ್ಕೊಡ್ತೀನಿ ನಿಮ್ಗೆ. ಚಾ ಏನ್ ಬೇಡ, ಈಗ ಕುಡ್ದ್ ಬಂದಿ ನಾನು. ಯಾರ ಮನ್ಯಾಗ? ಅಲ್ಲಿ ಇನ್ನೊಬ್ಬಾಕಿ ಹೆಂಡತಿ ಇದ್ದಾಳ, ಅವ್ರ ಮನ್ಯಾಗ ಕುಡ್ದ್ ಬಂದಿ. ಯಾರ ಮನ್ಯಾಗ ಅಂದ್ರ ಅಂಗಡಿ ಹೋಗಿದ್ದಿಲ್ಲ, ಈಗ ಅಲ್ಲಿ ಕುಡ್ದ್ ಬಂದಿ. ಕೇಳೋದ್ ನೋಡು. ಕೇಳಿದ್ನಿ ಎಲ್ಲಿ ಕುಡ್ದು ಬಂದ್ರಿ ಅಂತ. ಅದನ್ನ ಅಂಗಡಿಲಿ ಕುಡ್ದು ಬನ್ನಿ ಅಂತ ಹೇಳ್ರಿ ಅಲ್ಲ. ಏನ್ ಬಾಯಾಗಿಂದ ಇನ್ನೊಬ್ಬಾಕಿ ಹೆಂಡತಿ ಹಂಗಂತ ಮಾತಾಡತ್ತೀರಿ? ಇನ್ನೊಬ್ಬಾಕಿ ಹೆಂಡತಿ ಮಾಡ್ಕೊಳಕ್ ಆಸೆ ಐತೇನ್? ಮತ್ತೆ ಹಂಗಿದ್ರೆ ಹೇಳ್ಬಿಡ್ರಿ, ಓಕೆ ನಾನು ನನ್ನ ತವ್ರ ಮನೆ, ನಂಗೇನು ಇಲ್ಲಿ ಇರಾಕ್ ಆಸೆ ಇಲ್ಲ. ನಿಮ್ಮ ಅವನ ಕಾಲಾಗ ಸಾಕಾಗ್ಬಿಡೈತೆ ನನಗೆ. ಏನು ಕೆಲಸ ಮಾಡಿ ಮಟ್ಟಿದ್ರು ಮತ್ತು ಏನು ಬಯಸ್ಕೊಳ್ಳೋದು ತಪ್ಪೋದಿಲ್ಲ ನನಗೆ. ಹೇಳ್ರಿ, ಮಾಡ್ಕೋತೀರಂದ್ರೆ ಓಕೆ ನಾನು. ಮತ್ತೆ ಕೇಳೋದ್ ನೋಡಿ, ನೀನು ಅಂಗಡಿಯಿಂದ ಸೀದಾ ಮನೆಗೆ ಬರತೀನಿ, ಮತ್ತೆ ಎಲ್ಲ ಹೋಗಿ ಕುಡ್ದು ಬರಾಕೈತಿ ಹೇಳಿ. ಅದಕ್ಕೆ ಯಾಕೆ ಹೇಳಿ ಮನೆಗೆ ಬಂದಾಗ ಮಾತಾಡೋದಿಲ್ಲ ನಾನು. ಇದಕ್ಕೆ ಏನೋ ಮಾತಾಡ್ತೀವಿ, ಎಲ್ಲಿಗೋ ಹೋಗ್ತಾವ ಮಾತುಗಳು. ಮತ್ತೆ ಎದಕ್ ಮಾತಾಡ್ತೀರಿ? ಹೋಗ್ರಿ ಹೊರಗೆ. ನಾನು ಯಾಕೆ ಹೋಗ್ಲಿ ಹೊರಗೆ? ನೀನ ಬಾ ಕುಂದ್ರ ಬಾ ಅಂತಂದು ಈಗ ಹೊರಗೆ ಹೋಗನತಿ. ನಾನು ಹೋಗೋದಿಲ್ಲ, ಇಲ್ಲ ಕುಂದರ್ತೀನಿ. ನೋಡೋಣ ಅವು ಉಂಡೆ ಹೆಂಗ್ ಕಟ್ತೀರಂತ ನೋಡ್ಬೇಕು ನಾನು ಇವತ್ತು. ಸಿಟ್ಟಾದ್ರು ಅದೆಷ್ಟು ಚಂದ ಕಂತಿಲ್ಲ ಸುಶಿ ನೀನು. ಗಲ್ಲ ಎಲ್ಲ ಕೆಂಪಗೆ ಏನೋ ಯಾವುದೋ ಒಂದು ಹಾಡೈತಡಿ. ಕೆನ್ನೆ ಮೇಲೆ ಸೇಬಿದೆ, ಅಲ್ಲೆ ಗಿನಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು. ಈ ಹಾಡು ನೀ ಕರೆಕ್ಟ್ ಸೂಟ್ ಆಗ್ತೈತಿ ನೋಡ್ಲೆ. ಏ ಹೋಗ್ರಿ, ಏನೇನೋ ಮಾತಾಡ್ಕೊಂತ ಕಡೆಗೆ. ಸರಿ ಕೆಲಸ ಆಯ್ತು ನನಗೆ. ಅಯ್ಯೋ ನಿಮ್ಮ ಅವ್ವ ಬಂದ್ಲು. ಈಗ ಸದ್ಯಕ್ಕೆ ಬರೋದಿಲ್ಲ ತಗೋ. ಅಲ್ಲಿ ಏನೋ ಚವಂಗ ಏನೋ ಆಡ್ಕೊಂಡ್ ಕುತ್ಕೊಂಡಿದಾರ ಅವ್ರು. ಆಮೇಲೆ 7:30-8 ಗಂಟೆ ಹಂಗ್ ಬರ್ತೈತೆ. ಹೌದೇನು? ಹಂಗಾದ್ರೆ ಗಿರಿಜಕ್ಕ ಬಂದ್ರೆ ಎದ್ದೇಳೋದಿಲ್ಲ, ಇಲ್ಲ ಕುಂದರ್ತೀರಿ? ಮೊದ್ಲು ಬರ್ಲಿ ತಗೋ, ಆಮೇಲೆ ನೋಡೋಣಂತೆ. ನೀನೇನೋ 7:30 ಏನೋ 7 ಬಂದಿನಂತ ನಿನ್ನೆ ಹೇಳಿದಿಲ್ಲ. ಈಗ 6:30 ಆಗೈತೆ, ಇನ್ನು ಬರೋದು 1 ತಾಸು ಲೇಟ್ ಐತೆ. ಬರ್ಲಿ ತಗೋ, ಆಮೇಲೆ ಹೋಗ್ತೀನಿ ನಾನು. ಸುಶೀಲಾ ಆತೇನೋ? ಅಯ್ಯೋ ದೇವ್ರೆ, ನಾನು ಇಷ್ಟು ಜಲ್ದಿ ಯಾಕೆ ಬರಕ್ಕೆ ಹೋಗಿದ್ನವ? ಬಿಡು, ಜಲ್ದಿ ಹೋಗಿ ಬರೋಣ ಅಂತ ಬಂದಿ ನಾನು. ಸುಶೀಲಾ ಆತ ತಗೋ, ನಾನು ಆಮೇಲೆ ಬರ್ತೀನಿ. ಅಯ್ಯೋ ರೀ, ಹಿತ್ತಲ ಕಡೆಯಿಂದ ಆಸು ಹೋಗ್ರಿ. ಇವತ್ತ ಬಂದು ಕುತ್ಕೊಂಡಿರಿ ಇಲ್ಲಿ. ಗಿರಿಜಕ್ಕ ಇರ್ಲಿ ಬಾ. ಏನಿಲ್ಲ ಬಾ. ಇಲ್ಲ ಆಮೇಲೆ ಬರ್ತೀನಿ ತಗೋಣ. ಇರ್ಲಿ ಬಾ, ಹೋದ್ರ ಬಾ. ಅವ್ರ ಇಲ್ಲಿ ಮಠ ಬಂದೆ, ನಾವು ವಾಪಸ್ ಹೋಗಿ. ಈಗ ಬಾ ಶಾನ್ಯಾದಿ. ಹೋದ್ನ ಚಂದ್ರು? ಅಯ್ಯವ್ವ, ನನಗ ನಾಚಿಕೆ ಆದಂಗೆ ಆಗೋಗ್ಬಿಡ್ತಾವ. ನನಗೇನು ಗೊತ್ತು? ನಾನು ಬಿಡು, ಮತ್ತು ನಿಮ್ಮ ಅತ್ತೇನೂ ಇಲ್ಲ.
ಒಬ್ಬಳೆ ಇರ್ಬೇಕು ಹಿಂದ್ಗಡೆಯಿಂದ ಹೋಗಿ ಒಂದ್ ಸ್ವಲ್ಪ ಎದುರಿಸೋಣ ಅಂತ ಹಂಗ ಮಾತಾಡ್ದಾಗ ಬಂದ್ಬಿಟ್ನವ. ನಂಗೇನು ಗೊತ್ತೈತಿ ಚಂದ್ರು ಇರೋದು ಗೊತ್ತಿದ್ದಿಲ್ಲ ನನಗೆ, ಇಲ್ಲಾಂದ್ರೆ ನನ್ನ ಒಳಗೂ ಬರ್ತಾ ಇದ್ದಿದ್ದಿಲ್ಲ. ಏನಾಗೋದಿಲ್ಲ ಬಾರಕ, ಎಲ್ಲಾರ ಮನ್ಯಾಗ ಇದ್ದಿದ್ದೆ. ಅದೇನೋ ಒಂದ್ ಸ್ವಲ್ಪ ಜಗಳ ಆಡಿದ್ವಿ, ಅದಕ್ಕೆ ಮುನ್ಸ್ಕೊಂಡಿದ್ನಿ ನಾನು. ಬಂದ್ ಸಮಾಧಾನ ಮಾಡ್ಕೊಂತ ಇಲ್ಲಿ ಕುತ್ಕೊಂಡಿದ್ದಾರೆ. ಏನ್ ಬ್ಯಾರೆದು ಏನಾಗಿಲ್ಲ. ಮತ್ತೆ ಯಾಕೆ ಇಷ್ಟು ಜಲ್ದಿ ಬಂದೆ? 7:30 ಹಂಗ್ ಬಾ ಅಂತ ಹೇಳಿದ್ನಿ ನಿನ್ಗೆ. ಹೌದೇನು? ಇದ್ದಿದ್ದ ತಗೊಳ ಎಲ್ಲಾರ ಮನ್ಯಾಗ ನಾವೇನ್ ಸ್ವಲ್ಪ ಜಗಳ ಆಡ್ತೀವಿ. ಆದ್ರೆ ಈಗ ಚಂದ್ರು ಎಲ್ಲಿ ಸಿಕ್ಕಿದ್ರು ಕೆಳಗ್ ಮುಖ ಮಾಡ್ಕೊಂಡು ಹೋಗ್ತಾನೆ ನೋಡವ ನಕ್ಕೊಂತ, ಅದು ಮಾತ್ರ ಗ್ಯಾರಂಟಿ. ಏನಿಲ್ಲವ ಆಮ್ಯಾಗ ಮತ್ತೆ 7:30 ಹಂಗೆ ಇಲ್ಲಿ ಬಂದ್ರೆ 8 ಗಂಟೆ ಆಕೈತಿ. ಅಲ್ಲಿ ಓನ್ಯಾಗಿಂದ ಮತ್ತೆ ನಾನೇನು ಬ್ಯಾಟ್ರಿ ತಂದಿಲ್ಲ ಏನಿಲ್ಲವ. ಫೋನು ನಮ್ಮ ಮನೆಯವ್ರು ತಗೊಂಡೋಗಿದ್ದಾರೆ. ಬ್ಯಾಟ್ರಿ ಅದಿತ್ತದ ಶೆಲ್ಲೇನೋ ಆಗೈತವ. ಅದಕ್ಕೆ ಜಲ್ದಿ ಹೋಗಿ ಬಂದ್ಬಿಡು ಅಂತಡೆ ಬಂದಿ ನಾನು. ನನಗೇನು ಗೊತ್ತು? ಹೌದೇನು? ಚಲೋನ ಆತಗೋ, ಹೆಂಗೋ ರವೆ ಉರಿ ಆತೀನಿ ಆತ. ಮತ್ತೆ ನೋಡಕ್ಕ ಸಾಕೇನು ಇಷ್ಟು ಭಾಳ ಏನು ಕಟ್ಟೋದು ಬೇಡ, ಒಂದು ಸ್ವಲ್ಪ ಕಟ್ಟೋಣಂತಿದ್ದೀನಿ. ನೋಡಲ್ಲಿ ಚುರುಮುರಿ ತರಿಸಿದ್ದೀನಿ, ಚುರುಮುರಿ ಉಂಡೆ ಕಟ್ಟೋಣಂತೆ. ನಾನು ಈ ವರ್ಷ ಭಾಳ ಮಾಡೋದಿಲ್ಲ, ಹೋದ ವರ್ಷ ಎಲ್ಲ ಮಾಡಿಟ್ಟಿರೋ ತಿಂದ ಇಲ್ಲ ಈ ಹುಡುಗರು. ಇಷ್ಟೇ ಸಾಕು ತಗೊಳವ, ಮಸ್ತ್ ಆಗ್ತಾ. ಏನು ನೋಡುವಂತೆ ತಡಿ, ಈ ವರ್ಷ ನಾನು ಮತ್ತೆ ಚುರುಮುರಿ ಉಂಡೆ ಮಾಡೋದಿಲ್ಲ. ಬೇಕಂತ ಗುಂಡ ಕೇಳ್ತಾನೆ. ಬೇರೆಯವ್ರ ಮನ್ಯಾಗಿನ ನೋಡಿ ಆಸೆ ಪಡ್ತಾವ ಅಷ್ಟು, ಮನ್ಯಾಗ ಮಾಡಿದ್ರೆ ತಿನ್ನೋದಿಲ್ಲ. ಹಂಗಾಕ ಹುಡುಗರು ಮನ್ಯಾಗ ತಿನ್ನೋದಿಲ್ಲ, ಬೇರೆಯವ್ರ ಮನ್ಯಾಗಿನ ತಿನ್ನಕ್ಕೆ ಇಷ್ಟಪಡ್ತಾವ. ನೋಡಕ್ಕ ದಾರಡ ಮತ್ತು ತುಪ್ಪ ಕುರ್ದಿನ ಸಾಕಲ್ಲ ಇಷ್ಟೇ. ಮತ್ತು ಭಾಳ ಆದ್ರೂ ಅದ ತುಪ್ಪ ಅದ ವಾಸನೆ ಬರ್ತೈತೆ, ಸಾಕಿಷ್ಟು. ಮತ್ತು ರವೆ ಭಾಳ ಆಗ್ತಾವಂತ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಚುರುಮುರಿ ಉಂಡೆ ಮಾಡಿದ್ರೆ ಕೊಡ್ತೀನಿ ತಗೋನಂತ, ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ, ಕೊಡ್ತೀನಿ ಇಲ್ಲಿಂದ. ಸಾಕು ತಗೋ, ಭಾಳ ಹಾಕ್ಬಾರ್ದು, ಏನು ಸ್ವಲ್ಪ ವಾಸನೆಗಷ್ಟ ಹಾಕ್ತಾರೆ. ಅದು ಇಳಿಸಿ ರವೆ ಇಳಿಸಿ ಪಕ್ಕಕ್ಕೆ ಇಡು ಹೇಳ್ತೀನಿ. ಇದ್ರಾಗ ಕಡೆಯೊಳಗೆ ಇಡು, ಇದ್ರಾಗ ಮಾಡೋಣ. ಆತಡಿ ತಗೋತೀನಿ ಸಕ್ಕರೆ ಡಬ್ಬಿ, ಮತ್ತು ಅವು ಸಣ್ಣ ಪುಟ್ಟಿ ಒಂದು ಬೇಕಲ್ಲ ಉಂಡೆ ಕಟ್ಟಾಗ. ಇದು ರವೆ ಇಟ್ಬಿಡ್ತೀನಿ ತಡಿ, ಸಾಕಿಷ್ಟ. ಸಾಕಿಡು, ಕಡಿಮೆ ಬಿದ್ರು ಆಮೇಲೆ ಮತ್ತೆ ಉರ್ ತಗೊಳಕ್ ಬರ್ತೈತೆ. ಅದು ಕೊಡಿಲಿ, ಚೊಂಚ್ಕಾ ಕೊಡಿಲ್ಲ, ನಾನು ನೋಡ್ತೀನಿ ಏನು ಉರ್ದಿದ್ದೆ ಇಲ್ಲವ. ತಳಗಿನ ಹತ್ತಕ್ಕೆ ಕೊಡಬಾರ್ದು, ಕರ್ರ ಕನಸ್ತಾವ ಆಮೇಲೆ ಉಂಡೆ. ತಳ ಏನು ಹತ್ತಿಲ್ಲಕ್ಕ. ಆತ ತಡಿ ಪುಟ್ಟಿ ಕೊಡ್ತೀನಿ ನಿನಗೆ, ಜಲ್ದಿ ಅದ್ರಾಗ ಹಾಕಕ್ಕೆ ಬರ್ತೈತೆ. ಪಾಕ ಅದ್ರಾಗ ಅಂದ್ರೆ ಸ್ಟೀಲ್ ಪುಟ್ಟಿ ಒಂದು ಬೇಕು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದ್ದೀರಪ್ಪ. ಮತ್ರಿ ಉಂಡೆ ಅದು ಕಟ್ಟೋದಾತ್ರಿ ನಿಮ್ದು? ಪಂಚಮಿ ಹಬ್ಬಕ್ಕೆ ಏನೇನೆಲ್ಲ ಮಾಡ್ತೀರಿ ನೀವು? ಸ್ವೀಟು, ಖಾರ, ಮತ್ತು ಇದು ಚೂಡ ಆ ಥರ ಎಲ್ಲ ಮಾಡ್ತಾರ್ರಿ ನಮ್ಮ ಸೈಡು. ಮತ್ತು ಉಂಡೆ ಯಾವ್ದಾದ್ರು ಕಟ್ಟಿದ್ರಿ ಅಂತ ಹೇಳ್ರಿ. ನೀವು ಬರ್ತಿದ್ರಿ ಉಂಡೆ ಮಾಡಕ್ಕೆ? ನಂಗೇನು ಗೊತ್ತಿದ್ರಿ, ಸುಶೀಲಾ ನೋಡ್ರಿ ಒಂದು ಸ್ವಲ್ಪ ಮಾಡತ್ತ. ಇಷ್ಟೇನು ಒಬ್ಳ ಮಾಡಿ ಮುಗಿಸ್ತಾಳೆ, ನಾನು ಪಾಕ ಮಾಡ್ಕೊಟ್ಟು ಹೋಗ್ತೀನಿ, ನಮ್ಮ ಉಂಡೆ ಮಾಡ್ಬೇಕ್ರಿ. ಮತ್ತು ಪಾಪ ಕರೆದಿದ್ಲ ಅಂತ ಬನ್ನಿರಿ. ಇಲ್ಲಿ ನೋಡಿದ್ರೆ ಅಯ್ಯಪ್ಪ ಇರ್ಲಿ ಬಿಡ್ರಿ, ನೀವು ನೋಡಿದ್ರಲ್ಲ ಇನ್ನೇನು ಹೇಳೋದು. ಆತಾತ್ರಿ ಅಪ್ಪ, ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿಗ ಮುಗಿಸಾತೀವ್ರಿ. ನಾನು ಮತ್ತೆ ಜಲ್ದಿ ಹೋಗ್ಬೇಕು, ಮಾಡಿಕೊಟ್ಟು ಆಯ್ತ್ರಿ ಅಪ್ಪ. ಇವತ್ತಿನ ಈ ವಿಡಿಯೋನ ಇಲ್ಲಿಗ ಮುಗಿಸಾತೀನಿ ರೀ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಹಂಗ ಮುಂಚಿತವಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.